ಬಡವ್ರ ಮನೆಗೆ ಭಾಗ್ಯದೇವತೆ ಬಂದಾಗಾಯ್ತು. ಬನ್ನಿ ಕೂತ್ಕೊಳ್ಳಿ. ಏನ್ ತಗೊಳ್ತೀರಾ? ಕಾಫಿ ತಗೊಳ್ತೀರಾ, ಹಾಲು ತಗೊಳ್ತೀರೋ? ಹಾಲು ಬೇಡ, ಕೋಲು ಬೇಡ ಬಿಡಿ. ನನ್ನ ಕಣ್ಣೀರ್ನ ನಾನೇ ಕುಡ್ದು ತೇಗ್ತಾ ಇರೋದೇ ಸಾಕಾಗಿದೆ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ ನಂಜುಂಡಯ್ಯ? ದೇವ್ರು ನಿಮ್ಗೆ ಏನ್ ಕಮ್ಮಿ ಮಾಡಿದ್ದಾನೆ? ರೇ, ಹಣ ಕಾಸು ಇದ್ರೆ ಸಾಕೇನ್ರಿ, ಮನಸ್ಸಿಗೆ ಸಂತೋಷ ಬೇಡ? ನೋಡಿ, ನನ್ನ ಮೊಮ್ಮಗ ಮದುವೆ ಮಾಡಿಕೊಂಡು ಒಂದು ಮರಿಮಗು ಆಗಿ ನನ್ನ ತಲೆ ಮೇಲೆ ಚಿನ್ನದ ಹೂ ಬಿದ್ದಾಗಲೇ ನಾನು ಹಾಲು ಕುಡಿಯೋದು. ನಿಮ್ಮ ನೋವು ನನಗೆ ಅರ್ಥವಾಗುತ್ತೆ ನಂಜುಂಡಯ್ಯ. ಅರ್ಥವಾದ್ರೆ ಏನು ಪ್ರಯೋಜನ ಬಿಡಿ. ನೋಡಿ ಶಾಸ್ತ್ರಿಗಳೇ, ನಾನು ಸುತ್ತಮುತ್ತ ಇರೋ ಹುಡುಗಿನೆಲ್ಲ ತೋರಿಸ್ತೆ, ಅವನೊಪ್ಲಿಲ್ಲ. ಕಾಲ ತುಂಬಾ ಬದಲಾವಣೆ ಆಗಿದೆಯಲ್ಲ. ಹೆಣ್ಣು ಬೇಕಾದರೂ ಗಂಡು ಬೇಕಾದರೂ ಪೇಪರ್ಲ್ಲಿ ಹಾಕ್ಸಲ್ವೇ? ಹಾಗೆ ನೀವು ಹೆಂಡತಿ ಬೇಕಾಗಿದ್ದಾಳೆ ಅಂತ ಪೇಪರ್ಲ್ಲಿ ಹಾಕ್ಸ್ಬಿಡಿ. ಮದುವೆ ಅನ್ನೋದು ಚಿಟಿಕೆ ಹೊಡೆಯೋದ್ರಲ್ಲಿ ನಡೆದೋಗ್ಬಿಡುತ್ತೆ. ಹಾಗೇನು? ಸರಿ, ಇವತ್ತೇ ಆ ಕೆಲಸ ಮಾಡಿಬಿಡ್ತೀನಿ.